ಈ ತರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡಿದ್ದಕ್ಕೇನೆ ನಾನು ಕನ್ಸೀವ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ನನಗೆ ಥೈರಾಯ್ಡ್ ಇದೆ ಅಂತ ಯಾವಾಗ ಗೊತ್ತಾಯ್ತು ಗೊತ್ತಾ? ಥೈರಾಯ್ಡ್ ನಂಗೆ 98 ಆಗಿತ್ತು. ಥೈರಾಯ್ಡ್ ಇಷ್ಟೊಂದು ಆಗ್ಬಿಟ್ಟಿದೆ. ಈ ತರ ಇದ್ದಾಗ ನೀವೇನಾದ್ರೂ ಮಗು ಮಾಡ್ಕೊಳಕ್ ಪ್ಲಾನ್ ಮಾಡ್ಕೊಂಡ್ರೆ ಅದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ತೆಳ್ಳಗಾಗಿದೆ ಅಂತ ನೋಡಿ, ಸಕ್ಕತ್ತಾಗಿ ಬರ್ತಿದೆ ಅಲ್ಲ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ್ ಮೇಲೆ ಕೋತಿ ವಿದ್ಯೆ ಅಂತ, ಹಂಗೆ ಯಾವ್ದಾದ್ರು ಅಷ್ಟೇ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ನಿಮ್ಗೆಲ್ಲ ಹೇಳ್ಬೇಕಂತ ಅನ್ಕೊಂಡಿದೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾನೆ ಇದಾರೆ, ಇವಾಗ ಥೈರಾಯ್ಡ್ ಇದ್ರೆ ಅಥವಾ PCOS ಇದ್ರೆ ಮಕ್ಳಾಗಲ್ಲ ಅಂತಾರೆ, ಇಲ್ಲ ಮಕ್ಳಾಗ ಕಷ್ಟ ಅಂತಾರೆ. ಬಟ್ ನಿಮ್ಗೆ ಹೆಂಗಾಯ್ತು? ನೀವೇನ್ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತಾ ಇದ್ರಿ, ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ವಿಡಿಯೋ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸರಿ ಆಯ್ತು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ನಾನ್ ಏನೇನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದೆ, ಅದರಿಂದ ಹೆಂಗ್ ಓವರ್ಕಮ್ ಮಾಡಿದೆ, ಸೊ ಏನಾಯ್ತು ಏನ್ ಕತೆ ಅಂತ ನಾನ್ ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೂ ಯಾರಿಗಾದ್ರೂ PCOS ಥೈರಾಯ್ಡ್ ಇರೋರ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು. PCOS ಥೈರಾಯ್ಡ್ ಅಂತ ಅಲ್ಲ ಅಂದ್ರೂ ಕೆಲವ್ರಿಗೆ ನ್ಯಾಚುರಲಿ ಕನ್ಸೀವ್ ಆಗ್ತಿರಲ್ಲ, ಸೊ ಮೇ ಬಿ ಅಂತವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಇದಕ್ಕೆ. ಅದೇನು ಏನ್ ಕತೆ ಅಂತ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾನಿವಾಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಅವಾಗ ನಾನು ರೆಸಿಪಿ ತೋರಿಸಿರ್ಲಿಲ್ಲ. ಎಷ್ಟೊಂದ್ ಜನ ನಂಗಂತೂ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡಿದ್ರು, ಜೋಳದ ರೊಟ್ಟಿ ನಮಗೂ ಮಾಡಕ್ ಬರಲ್ಲ, ದಯವಿಟ್ಟು ವಿಡಿಯೋ ತೋರಿಸಿ ಅಂತ. ಕೂಡ ನಂಗೆ ಯಾರೋ ಒಂದು DM ಮಾಡಿದ್ರು, ಜೋಳದ ರೊಟ್ಟಿ ರೆಸಿಪಿ ಹಾಕಿಲ್ಲ ನೀವಿನ್ನ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಅದಕ್ಕೆ ಇವತ್ತು ನಾನು ಸಿಂಪಲ್ ಆಗಿ ಜೋಳದ ರೊಟ್ಟಿ ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಬನ್ನಿ ರೊಟ್ಟಿ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಒಂದ್ ಪಾತ್ರೆಗೆ ನೀರ್ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಕೊಂಡು ಒಂದ್ ಸ್ವಲ್ಪ ಆಯಿಲ್, ಒಂದ್ 2-3 ಡ್ರಾಪ್, ಒಂದ್ 2 ಸ್ಪೂನ್ ಅಷ್ಟು ಹಿಟ್ಟು ಹಾಕೊಂತೀನಿ, ಕುದಿ ಬರ್ಲಿ ಇದು. ನಾನು ಇದು ರೆಡಿಮೇಡ್ ತಗೊಂಡಿಲ್ಲ, ಜೋಳನ ಒಂದು 1.5 kg ಅಷ್ಟು ಜೋಳ ತಗೊಂಡು ಹಾಕ್ಸಿದೀನಿ. ಸೊ ಹಂಗಾಗಿ ಇದು ಮನೆ ಹಿಟ್ಟಾಗಿರೋದ್ರಿಂದ ಚೆನ್ನಾಗ್ ಬರ್ತಿದೆ. ಈ ತರ ಕುದಿ ಬರಕ್ ಸ್ಟಾರ್ಟ್ ಆದ್ಮೇಲೆ ಹಿಟ್ಟು ಹಾಕೊಬೇಕು. ನಾನ್ ಯಾವತ್ತು ಆಕ್ಚುಲಿ ಯಾವ ಅಡ್ಗೆ ಮಾಡುವಾಗ್ಲೂ ಅಳತೆ ಮಾಡಿ ಹಾಕೊಳಲ್ಲ, ಹಂಗಾಗಿ ನನಗೆ ಅಳತೆ ಮಾಡಿ ಹಾಕೊಂಡ್ರೆ ಹಾಳಾಗುತ್ತೆ, ಹಂಗೆ ಹಾಕೊಂಡ್ರೇನೆ ಕ್ಲೀನ್ ಆಗಿ ಬರೋದು ನನ್ನ ಕೈಯಲ್ಲಿ. ಸುಮಾರು 1 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀನಿ. ಆಮೇಲೆ ಸ್ವಲ್ಪ ಹಿಟ್ಟು ಈ ತರ ಹಾಕೊಂಡು ಸ್ವಲ್ಪ ಉಕ್ಕಕ್ ಬಿಡಿ, ಹಿಂಗೆ ಸೇಮ್ ಮುದ್ದೆ ಮಾಡ್ತೀವಲ್ಲ ಅದೇ ತರ. ಇವಾಗ ಒಂದ್ 2 ರೌಂಡ್ ಸುಮ್ನೆ ಹಿಂಗೆ ತಿರ್ಗಿಸ್ತೀನಿ, 2-3 ರೌಂಡ್ ಸಾಕು. ನೋಡಿ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನ್ನಿಸ್ತಿದೆ ನಂಗೆ, ಅದಕ್ಕೆ ಇನ್ನೊಂದ್ ಸ್ಪೂನ್ ಹಾಕೊಂತೀನಿ. ಸೊ ಈ ತರ ಹಾಕಿ ಬಿಟ್ಬಿಡ್ಬೇಕು, ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು 2 ಮಿನಿಟ್ಸ್ ಬೇಯಿಸಿ. ಈ ತರ ಆಗಿರುತ್ತೆ. ಇವಾಗ ಏನ್ ಮಾಡ್ತೀನಿ, ಚೆನ್ನಾಗಿ ತಿರುಗಿಸ್ಕೊಂತೀನಿ ಇದ್ರಲ್ಲೇ ಹಿಂಗೆ. 1-2 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಸೊ ನೋಡಿ ಎಷ್ಟು ಗಟ್ಟಿ ಆಗೋಯ್ತು, ಅಂದ್ರೆ ಮುದ್ದೆ ಮಾಡ್ಕೊಂತೀರಲ್ಲ ಆ ತರನೇ ಹಿಂಗ ಹಾಕಿ ತಿರುಗಿಸ್ಕೋಬೇಕಷ್ಟೆ. ಈ ತರ ಒಂದು ವುಡನ್ ಸ್ಪೂನು ಅಥವಾ ಏನಾದ್ರೂ ಸಣ್ಣದ್ ಮುದ್ದೆ ಕೋಲ್ ಇದ್ರೆ ಅದ್ರಲ್ಲಿ ಈ ತರ ತಿರುಗಿಸ್ಕೊಂಡ್ಬಿಡಿ. ಸ್ಲ್ಯಾಬ್ ನ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಹಾಕೊಂತೀನಿ, ಯಾಕಂದ್ರೆ ಮನೆ ಮೇಲೆಲ್ಲ ಮಾಡ್ಕೊಳಕ್ ಆಗಲ್ಲ, ಕ್ಲೀನ್ ಆಗಿ ನಾದಕ್ ಆಗಲ್ಲ. ಇದು ಬಿಸಿ ಇದೆ ಇನ್ನ ಸ್ವಲ್ಪ, ಅಂದ್ರೆ ಸ್ವಲ್ಪ ಬೆಚ್ಚಗಿದ್ದಾಗ್ಲೇನೆ ನಾದ್ಕೊಬೇಕು ಕ್ಲೀನಾಗೆ. ಸುಡುತ್ತೆ, ಸುಮ್ನೆ ಇರೋ. ನಾನು ಸ್ವಲ್ಪನೇ ಮಾಡ್ಕೊಂತಿದೀನಿ, ನಾನು ಒಬ್ಳಿಗ್ ಮಾತ್ರ. ಯಾಕಂತ ಹೇಳಿದ್ರೆ ಸಂಜಯ್ ಪ್ರಾನ್ಸ್ ತಿನ್ಬೇಕಂತೆ, ಸೊ ಪ್ರಾನ್ಸ್ ತಗೊಂಬಂದಿದ್ದಾರೆ, ಅದಕ್ಕೆ ರೈಸ್ ಮಾಡ್ಕೊಂತಾರೆ. ನಾನ್ ಮಾಡ್ತಾ ಇಲ್ಲ, ಮತ್ತೆ ನಾನು ನಾನ್ ವೆಜ್ ತಿಂತಾ ಇಲ್ಲ, ಸ್ವಲ್ಪ ಏನೋ ಪೂಜೆ ಮಾಡ್ತಾ ಇದೀನಿ ಹಂಗಾಗಿ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿನೇ ಕಲ್ಸ್ಕೊಂಡಿದೀನಿ. ನನಗೆ ಚೀಕುಗೆ ಮಿಕ್ಕಿದ್ರೆ ಇನ್ನೊಂದೆರಡು ಹಂಗೆ ಇಟ್ಟಿರ್ತೀನಿ. ನೋಡಿ ಇನ್ನ ಸ್ವಲ್ಪ ಹೊಗೆ ಹೊಗೆ ಬರ್ತಾ ಇದೆ, ಕೈ ತೆಗಿ. ಇದನ್ನ ಜಾಸ್ತಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತರ ಮಾಡ್ಕೊಂಡಾಗ ಜಸ್ಟ್ 1-2 ನಿಮಿಷ ನಾದ್ಕೊಂಡ್ರೆ ಸಾಕು, ಸಕ್ಕದಾಗುತ್ತೆ. ಮಾಡ್ಕೊಂಡು ಹಿಂಗ್ ಬೆಂಡ್ ಮಾಡಿದ್ರೆ ನೋಡಿ ಇಲ್ಲಿ ಕಟ್ ಆಗಲ್ಲ. ಸೊ ಅವಾಗ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಮಾಡ್ಕೊಂಡಾಗ ಏನಾಗ್ತಿತ್ತು ಗೊತ್ತಾ, ಹಿಂಗ್ ಬೆಂಡ್ ಮಾಡಿದ್ರೆ ಅದು ಅಂಟ್ತಾನೆ ಇರ್ಲಿಲ್ಲ, ಹಿಟ್ಟು ಎಲ್ಲ ಕಲ್ಸ್ಕೊಂಡ್ ಹೋಗ್ತಿತ್ತು. ಸೊ ಇಷ್ಟಿದ್ರೆ ಸಾಕು. ಸೊ ನೋಡಿ ಈ ತರ ಚಪಾತಿ ಅಷ್ಟು ದಪ್ಪ ತಗೊಂಡಿದ್ದೀನಿ, ಸಣ್ಣ ಉಂಡೆ. ಜಾಸ್ತಿ ಹಿಟ್ಟು ಬೇಕಾಗಲ್ಲ ಇದಕ್ಕೆ, ಈ ತರ ಇದ್ರೆ
ಸೊ ನೋಡಿ ಈ ತರ ಲಟ್ಟಿಸ್ಕೊಂಡಿದೀನಿ, ಎಷ್ಟು ತೆಳ್ಳಗಾಗಿದೆ ಅಂತ ನೋಡಿ, ಸಕ್ಕತ್ತಾಗಿ ಬರ್ತಿದೆ. ಸೊ ಇವಾಗ ನಾರ್ಮಲಿ ನಾವು ಅಕ್ಕಿ ರೊಟ್ಟಿಗೆ ನೀರ್ ಸವರ್ಕೊಂತೀವಲ್ಲ ಆ ತರ ನೀರ್ ಸವರ್ಕೊಳ್ಳೋದು. ನೋಡಿ ನಮ್ಮ ಜೋಳದ ರೊಟ್ಟಿ ರೆಡಿ. ನೋಡಿ ಎಷ್ಟು ತೆಳ್ಳಗಾಗಿದೆ ಅಂತ, ಸಾಫ್ಟ್ ಆಗಿ. ಜೋಳದ ರೊಟ್ಟಿ ಸಖತ್ತಾಗಿ ಬಂದಿದೆ. ಅದೇ ಒಂದು ಗಾದೆ ಇದೆ ಅಲ್ವಾ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ್ ಮೇಲೆ ಕೋತಿ ವಿದ್ಯೆ ಅಂತ. ಹಂಗೆ ಯಾವ್ದಾದ್ರು ಅಷ್ಟೇ, ಮಾಡೋವರೆಗೂ ಬರಲ್ಲ ಅಂತೀವಿ, ಮಾಡದ್ಮೇಲೆ ಇಷ್ಟ ಈಸಿನಾ ಅಂತ ಅನ್ಸುತ್ತೆ. ಇದಕ್ ಮುಂಚೆ ನಾನು ಹಬ್ಬದ್ದು ತಿಂಡಿಗಳೆಲ್ಲ ಮಾಡಿದೀನಿ, ಕರ್ಜಿಕಾಯಿ, ಚಕ್ಲಿ, ಕಜ್ಜಾಯ ಅದೆಲ್ಲ. ಸೊ ನೀವು ಕೂಡ ಅದನ್ನ ಟ್ರೈ ಮಾಡಿ, ನೆಕ್ಸ್ಟ್ ಹಬ್ಬಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆ, ಬಟ್ ಯಾರಾದ್ರೂ ಒಬ್ರು ಸಪೋರ್ಟ್ಗಿದ್ರೆ ಆರಾಮಾಗಿ ಮಾಡ್ಕೋಬಹುದು. ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಮನೇಲಿ ಮಾಡ್ಕೊಳ್ಳೋದ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೋಡಿ ನಮ್ ಬಾಸ್ ಬಂದವ್ರು ಹೆಲ್ಪ್ ಮಾಡಕ್ಕೆ. ಈ ತರ ಒಬ್ರು ನೆಲ್ಪಿಗೆ ಇಟ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ, ಡಬಲ್ ಕೆಲ್ಸ ಆಗುತ್ತೆ. ದೇವ್ರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತೆಳ್ಳಗೆ. ಸೊ ದಿಸ್ ಈಸ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಅದೇ ನಾನು ಹೇಳಿದ್ನಲ್ಲ, ಅದೇ ತರ ಫಾಲೋ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೂಪರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೂಡ ಇದೇ ತರ ಟ್ರೈ ಮಾಡಿ, ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನಾನು ಇದೀನಲ್ಲ ಮಾಸ್ಟರ್ ಶೆಫ್, ನನ್ನ ಕೇಳಿ ಮಾಡಿ ತೋರಿಸ್ತೀನಿ. ಸೊ ಮೇ ಬಿ ನಿಮ್ಗೆ ಈಸಿ ಆಗ್ಬೋದು. ನನ್ಗೆ ಸ್ವಲ್ಪ ಅಡ್ಗೆಲ್ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ, ಈಗ ನಾನು ಹೊರಗಡೆ ಏನಾದ್ರು ಒಂದು ತಿಂದು ಬಂದಿದ್ರೆ, ಸೊ ಅದೇ ತರ ನಾನು ಟ್ರೈ ಮಾಡ್ಬೇಕು ಅಂತ ಹೇಳಿ ಮನೆಗ್ ಬಂದ್ ಮಾಡ್ತೀನಿ. ಅದ್ ಗೊತ್ತಿಲ್ಲ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ತರ ಮನೆಗ್ ಬಂದ್ ಟ್ರೈ ಮಾಡ್ತೀನಿ. ಹೌದು, ನಾನು ಆಲ್ರೆಡಿ ಚಟ್ನಿ ಪುಡಿದು ತೋರ್ಸಿದೀನಿ ಪ್ರೀವಿಯಸ್ಲಿ. ಸೊ ನೀವಿನ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡ್ ಬನ್ನಿ, ತುಂಬಾನೇ ಚೆನ್ನಾಗಾಗುತ್ತೆ. ಯಾರೋ ಒಬ್ರು ಟ್ರೈ ಮಾಡಿದ್ರಂತೆ, ನನಗೆ ಕಮೆಂಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಚೀಕುಗೆ ಮೊಸರು ಹಾಕ್ತಿದೀನಿ, ಅಂದ್ರೆ ಮೊಸರು ಹಾಕಿದ್ರೆ ಅವ್ನು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಮತ್ತೆ ಈ ಚಪಾತಿ, ಈ ರೊಟ್ಟಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಅವನಿಗೂ ಅಗ್ಯಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಮೊಸರು ಹಾಕ್ತೀನಿ. ಸ್ವಲ್ಪ ಸೈಡ್ ಅಲ್ಲಿ ಏನಾದ್ರು ಪಲ್ಯ ಅದು ಇದು ಹಾಕ್ತೀನಿ. ಸಮ್ಟೈಮ್ಸ್ ಪಲ್ಯ ತಿಂತಾನೆ, ಇಲ್ಲಾಂದ್ರೆ ಈ ತರ ಮೊಸರಲ್ಲೇ ತಿಂತಾನೆ. ಮೊಸರು ಇಷ್ಟ ಅವನಿಗೆ. ಕೋಲ್ಡ್ ಆಗಲ್ವಾ ಮೊಸರು ಈ ವೆದರ್ ಅಲ್ಲಿ, ಹೆಂಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲ, ಮೊಸರಿಂದ ಕೋಲ್ಡ್ ಆಗಲ್ಲ. ಅದು ಒಂದು ಮಿತ್ ಅಷ್ಟೇನೆ. ಅದು ಮೊಸರು ಯಾವಾಗ್ಲೂ ಒಳ್ಳೇದು. ನಾನಂತೂ ಅವ್ನಿಗೆ ರೆಗ್ಯುಲರ್ ಆಗಿ ಕೊಡ್ತೀನಿ, ಎವ್ರಿ ಡೇ ಮೊಸರು ತಿಂದೇ ತಿಂತಾನ ಅವನು. ಸೊ ಇವಾಗ ನಾನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. ಚೆನ್ನಾಗಿದ್ಯಮ್ಮ? ಸುಳ್ಳು ಹೇಳ್ಬಾರ್ದು. ಹ್ಞೂ ಅಂತಿದ್ಯಾ, ಮತ್ತೆ ನಿಧಾನಕ್ಕೆ ತಿನ್ನು ಒಂದೊಂದು ಪೀಸು. ಅಲ್ಲಿ ಚಲ್ತೀಯ ನೀನ್ ಸುಮ್ನೆ. ಈ ತರ ದೊಡ್ಡ ತಟ್ಟೆಗೆ ಹಾಕೊಟ್ಬಿಡ್ತೀನಿ, ಅವನ್ ಪಾಡುಗ ಅವನೇ ತಿಂತಾ ಇರ್ತಾನೆ. ತಿನ್ನು, ಅಗ್ದ್ಬಿಟ್ಟು ತಿನ್ನು. ಚೆನ್ನಾಗಿದ್ಯಾ? ತಿನ್ನು. ಹೇ ಡವ್ವು, ಚೆನ್ನಾಗಿದ್ಯಾ? A few moments later. ರೊಟ್ಟಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚೀಕುನ ಮಲಗಿಸ್ದೆ. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಾಗ್ಲೇ ಹೇಳ್ದಂಗೆ ಲೈಕ್ ಮಗು ಆಗೋಕ್ ಮುಂಚೆ ನಾನು ಯಾವ ತರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿರಂಗೆ ನನ್ಗೂ ಥೈರಾಯ್ಡ್ ಇದೆ. ಬಟ್ ನನಗೆ ಥೈರಾಯ್ಡ್ ಇದೆ ಅಂತ ಯಾವಾಗ ಗೊತ್ತಾಯ್ತು ಗೊತ್ತಾ? ನಾವು ಸ್ಟಾರ್ಟಿಂಗ್ ಒಂದು 2 years ನಮ್ಗೆ ಇವಾಗ್ಲೇ ಮಗು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಒಂದಷ್ಟು ರೀಸನ್ಸ್ ಮತ್ತೆ ಒಂದಷ್ಟು ಏನೇನೋ ಪ್ಲಾನ್ಸ್ ಎಲ್ಲ ಇತ್ತು. ಹಂಗಾಗಿ ಅಂದ್ರೆ ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ದೆ, ಸಮ್ಟೈಮ್ಸ್ 15 days ಒಂದ್ಸಲ ಆಗ್ಬಿಡ್ತಿದ್ದೆ. ಅವಾಗ ಡಾಕ್ಟರ್ ಹತ್ರ ಒಂದ್ಸಲ ತೋರಿಸಿದಾಗ ಅವ್ರು ಹೇಳಿದ್ರು ಈ ತರ PCOS ಇದೆ ಅಂತ ಹೇಳ್ಬಿಟ್ಟು. PCOS ಗೆ 2 ಸೊಲ್ಯೂಷನ್. ಒಂದು, ನೀವು ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ಸ್ ತಗೋಬೇಕು, ಇಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಈ ತರ ಹೆಲ್ದಿ ಫುಡ್ ತಿನ್ನೋದು, ಏನಾದ್ರು ಫಿಸಿಕಲ್ ಆಕ್ಟಿವಿಟಿ, ಸ್ವಲ್ಪ ವರ್ಕೌಟ್, ವಾಕಿಂಗ್ ಈ ತರ ಏನಾದ್ರು ಮಾಡಿದ್ರೆ ರೆಗ್ಯುಲರ್ ಆಗಿ, ಸೊ ನಿಮ್ ಪೀರಿಯಡ್ ನಾರ್ಮಲ್ ಆಗುತ್ತೆ. ಸೊ ಅವಾಗ PCOS ಒಂದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಬಟ್ ನಮಗೆ ಥೈರಾಯ್ಡ್ ಇದೆ ಅಂತ ಯಾವಾಗ ಗೊತ್ತಾಯ್ತು ಅಂತ ಹೇಳಿದ್ರೆ, ಇವಾಗ 2 years ಆದ್ಮೇಲೆ ನಾವು ಪ್ಲಾನ್ ಮಾಡ್ಕೊಂಡ್ವಲ್ಲ, ಹಂಗೆ ಮಗು ಬೇಕು ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ, ಸೊ ವಿ ಡಿಡ್ಂಟ್ ಗೆಟ್ ಎನಿ ಪಾಸಿಟಿವ್ ರಿಸಲ್ಟ್. ನಾವು ಅನ್ಕೊಂಡಿದ್ವಿ ಮೇ ಬಿ ಒಂದು ಬೇಗ ರಿಸಲ್ಟ್ ಬರುತ್ತೆ, ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ 3 months ಆದ್ರೂ ನಮ್ಗೆ ಯಾವುದೇ ತರ ಪಾಸಿಟಿವ್ ರಿಸಲ್ಟ್ ಬಂದಿರ್ಲಿಲ್ಲ.
ಅದಕ್ಕೆ ನಾನೇನ್ ಮಾಡಿದೆ, ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ತುಂಬಾ ಡಿಲೇನೆ ಮಾಡಕ್ ಹೋಗಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ತುಂಬಾ ಡಿಲೇ ಮಾಡ್ತಾರೆ, 6 ತಿಂಗಳು, ವರ್ಷ, 2 ವರ್ಷ ಎಲ್ಲ ಡಿಲೇ ಮಾಡ್ತಾರೆ. ನಾವು ಡಿಲೇನೆ ಮಾಡಕ್ ಹೋಗಿಲ್ಲ, 3 ಮಂತ್ಸ್ ಅಷ್ಟೇನೆ. ಸೊ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅವಾಗ ಅವ್ರಿಗೆ ಹೇಳ್ದೆ ಈ ತರ ನನ್ಗೆ PCOS ಇದೆ ಅಂತ. ಆಮೇಲೆ ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಡ್ತಾರೆ, ಬೋತ್ ಹಸ್ಬೆಂಡ್ ಅಂಡ್ ವೈಫ್ಗೆ. ಸೊ ಆ ಟೆಸ್ಟ್ ಎಲ್ಲ ಮಾಡಿಸಿ ರಿಪೋರ್ಟ್ ತಗೊಬರಕ್ ಹೇಳಿದ್ರು. ಸೊ ಆ ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ರಿಪೋರ್ಟ್ ಬಂತು. ರಿಪೋರ್ಟ್ ಅಲ್ಲಿ ನೋಡಿದಾಗ ಥೈರಾಯ್ಡ್ ನನಗೆ 98 ಆಗಿತ್ತು. ನೋಡಿ ನಂಗೆ ನಿಜವಾಗ್ಲೂ ಶಾಕ್ ಆಗೋಯ್ತು, ಏನ್ ಇಷ್ಟೊಂದು ಆಗಿದ್ಯಾ ಅಂತ ಹೇಳ್ಬಿಟ್ಟು. ಥೈರಾಯ್ಡ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಅದ್ರ ಗಂಧ ಗಾಳಿ ಗೊತ್ತಿರ್ಲಿಲ್ಲ, ಈ ತರ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ಮೆಡಿಸನ್ ತಗೋಬೇಕು, ಅದ್ರ ಬಗ್ಗೆ ಏನೇನು ಗೊತ್ತಿರ್ಲಿಲ್ಲ. ಆಸ್ ಪರ್ ಬಯೋಲಾಜಿಕಲ್ ರಿಸಲ್ಟ್ ಎಷ್ಟಿರ್ಬೇಕಂದ್ರೆ ಬಿಲೋ 4 ಅಥವಾ 5 ಒಳಗಿರ್ಬೇಕು. ನೋಡಿ ಶಾಕ್ ಆಗೋಯ್ತು, ಏನಪ್ಪ ಇಷ್ಟೊಂದು ಇದೆಯಲ್ಲ, ಇದೇನ್ ರಿಪೋರ್ಟ್ ಏನಾದ್ರು ತಪ್ಪು ಬಂದಿದ್ಯಾ, ಇಲ್ಲ ಬೇರೆ ಕಡೆ ಇನ್ನೊಂದು ಲ್ಯಾಬ್ ಅಲ್ಲಿ ಚೆಕ್ ಮಾಡ್ಸೋಣ, ಮೇ ಬಿ ರಿಸಲ್ಟ್ ತಪ್ಪಿದ್ಯೋ ಏನೋ, ಆ ತರ ಎಲ್ಲ ಯೋಚನೆ ಬಂದಿತ್ತು. ಆಮೇಲೆ ಆ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ್ವಲ್ಲ, ಅವ್ರು ಟೆಸ್ಟ್ ಎಲ್ಲ ಆದ್ಮೇಲೆ ಥೈರಾಯ್ಡ್ ನೋಡ್ಬಿಟ್ಟು ಅವರು ಇನ್ನೊಂದು ಡಾಕ್ಟರ್ಗೆ ಬರ್ಕೊಟ್ರು. ಥೈರಾಯ್ಡ್ ಇರೋದ್ರಿಂದ ನೀವು ಥೈರಾಯ್ಡ್ಗೆ ಸ್ಪೆಸಿಫಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರ ಹತ್ರ ಫಾಲೋ ಅಪ್ ಮಾಡ್ಬೇಕು ಅಂತ. ಸರಿ ಅಂತ ಹೋಗ್ಬಿಟ್ಟು ನಾವು ಅವ್ರಿಗೆ ತೋರ್ಸಿದ್ವಿ ರಿಪೋರ್ಟು. ತುಂಬಾ ಭಯ ಆಗಿತ್ತು, ಅಯ್ಯೋ ಹಿಂಗಾಗಿದೆ, ಏನ್ ಮಾಡ್ಬೇಕು. ಅವತ್ತು ಇಡೀ ರಾತ್ರಿ ಎಲ್ಲ ಅದಕ್ಕೆ ಏನ್ ತಿನ್ಬೇಕು, ಏನ್ ಮಾಡ್ಬೇಕು, ಹೆಂಗಿರ್ಬೇಕು, ಏನೇನೋ ರಿಸರ್ಚ್ ಮಾಡ್ಬಿಟ್ಟಿದೀವಿ ಇಬ್ರು ಕೂತ್ಕೊಂಡು. ಯಾಕಂದ್ರೆ ಭಯ ಅಲ್ವಾ, ಅಷ್ಟೊಂದ್ ಆಗ್ಬಿಟ್ಟಿದೆ, ಏನಾಗಿದ್ಯೋ ಏನೋ, ಅದು ಏನೇನೋ ತಲೆ ಕೆಟ್ಟೋಗ್ಬಿಡ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಡಾಕ್ಟರ್ ಹತ್ರ ಹೋದ್ವಿ. ಗಿರಿನಗರ್ ಅಲ್ಲೆಲ್ಲೋ ಇರೋದು, ದ್ವಾರಕಾನಾಥ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ತಾರೆ. ಅವ್ರ ನಂಬರ್ ಇಲ್ಲ ನನ್ಗೆ, ಸೂರ್ಯ ಡಯಾಗ್ನೋಸ್ಟಿಕ್ ಗಿರಿನಗರ್ ಅಂತ ಚೆಕ್ ಮಾಡಿ. ಅಡ್ರೆಸ್ ಸಿಕ್ಕಿದ್ರೆ ನಾನು ಇಲ್ಲಿ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಬೇಕಾದ್ರೆ ನೀವ್ ಯಾರಾದ್ರೂ ಕನ್ಸಲ್ಟ್ ಮಾಡ್ಕೋಬಹುದು. ನಂಬರ್ ಇಲ್ಲ ನನ್ನ ಹತ್ರ ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಅವ್ರು ಎಷ್ಟು ಕೂಲ್ ಅಂತ ಹೇಳಿದ್ರೆ, ಈಗ ಬೇರೆ ಡಾಕ್ಟರ್ ಸ್ವಲ್ಪ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಯ ಪಡಿಸ್ಬಿಡ್ತಾರೆ. ಇವನ್ ನಾನು ಹೋಗಿದ್ನಲ್ಲ, ಗೈನಕಾಲಜಿಸ್ಟೇನೆ ತುಂಬಾ ಭಯ ಪಡಿಸ್ಬಿಟ್ಟಿದ್ರು. ಇವಾಗ ಥೈರಾಯ್ಡ್ ಇಷ್ಟೊಂದು ಆಗ್ಬಿಟ್ಟಿದೆ, ಈ ತರ ಇದ್ದಾಗ ನೀವೇನಾದ್ರೂ ಮಗು ಮಾಡ್ಕೊಳಕ್ ಪ್ಲಾನ್ ಮಾಡ್ಕೊಂಡ್ರೆ ಅದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಏನೇನೋ ಹೇಳ್ಬಿಟ್ರು. ತುಂಬಾನೇ ಭಯ ಆಗಿತ್ತು. ಈ ಡಾಕ್ಟರ್ ಹತ್ರ ಹೋಗಿ ಮಾತಾಡಿದ್ಮೇಲೆ ಒಂಥರ ಫುಲ್ ರಿಲೀಫ್ ಆಯ್ತು. ಯಾಕಂತ ಹೇಳಿದ್ರೆ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವಾಗ ಇದೆಲ್ಲ ಕಾಮನ್ ಆಗಿದೆ, ಅದಕ್ಕೆ ರೂಟ್ ಕಾಸ್ ಅಂತ ಇಲ್ಲ. ಅಂದ್ರೆ ಈಗ ನಮ್ದು ಲೈಫ್ ಸ್ಟೈಲ್ ಸರಿ ಇರಲ್ಲ, ಕ್ಲೀನ್ ಆಗಿ ಪ್ರಾಪರ್ ಫುಡ್ ತಿಂತಾ ಇರಲ್ಲ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತೆ ನಾವು ಪ್ರಾಪರ್ ಸ್ಲೀಪ್ ರುಟೀನ್ ಇರಲ್ಲ. ಸೊ ಇದ್ರಿಂದನೂ ಬರುತ್ತೆ. ಅದ್ ಬಿಟ್ಟು ಇವಾಗ ಏನಾದ್ರು ಹೆರಿಡಿಟಿ, ಇವಾಗ ನಮ್ಮ ಫ್ಯಾಮಿಲಿಲಿ ಯಾರಿಗಾದ್ರು ಇದ್ರೆ, ಸೊ ಆ ತರ ಹೆರಿಡಿಟಿ ಇಂದನೂ ಬರುತ್ತೆ. ಇದು ಹೆಂಗಂತ ಹೇಳಿದ್ರೆ ನಿಮ್ಗೆ ಈ ಡಯಾಬಿಟಿಕ್ ಇದ್ದಂಗ ಅಷ್ಟೇನೆ. ಈಗ ಹೆರಿಡಿಟಿಯಿಂದ ಕೆಲವರಿಗೆ ಡಯಾಬಿಟಿಕ್ ಬರುತ್ತಲ್ಲ, ಸೊ ಇದು ಕೂಡ ಅದೇ ತರ. ಇವಾಗ ನಿಮ್ಗೆ ಜಾಸ್ತಿ ಇರೋದ್ರಿಂದ 3 ಮಂತ್ಸ್ ನೀವು ಮಗು ಮಾಡ್ಕೊಳ್ಳೋ ಪ್ಲಾನ್ ಮಾಡ್ಕೊಂಬೇಡಿ. ಯಾಕಂತ ಹೇಳಿದ್ರೆ ಇವಾಗ ಆಗೋದು ಇಲ್ಲ ನೀವು ಮಾಡ್ಕೊಂಡ್ರು. ಇನ್ ಕೇಸ್ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. 3 ಮಂತ್ಸ್ ಬೇಡ, ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗ್ಲಿ, ನಾನು ಇವಾಗ ಮೆಡಿಸಿನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಸುಮ್ನಾದ್ವಿ. ನನಗೆ ಆಲ್ಮೋಸ್ಟ್ 100 mg 150 mg ಕೊಟ್ಟಿದ್ರು. 1.5 ಮಂತ್ ಬಿಟ್ಬಿಟ್ಟು ಬರಕ್ ಹೇಳಿದ್ರು ಟ್ಯಾಬ್ಲೆಟ್ಸ್ ನ ತಗೊಂಡು. ಸೊ 1.5 ಮಂತ್ ಆದ್ಮೇಲೆ ಹೋದೆ. 5 ಡೋಸೇಜ್ ಕೊಟ್ಟಿದ್ರಲ್ಲ, ಅದು 0.3 ಇಂದ 5 ವರೆಗೂ ಇರಬೇಕು. ನನಗೆ 0.03 ಆಗ್ಬಿಟ್ಟಿದೆ, ಫುಲ್ ನಿಲ್ಲಾಗ್ಬಿಟ್ಟಿದೆ. ಆಮೇಲೆ ಮತ್ತೆ ಡೋಸ್ನ ಚೇಂಜ್ ಮಾಡಿದ್ರು. ಸೊ ಅಂದ್ರೆ 5 days ಒಂದು ಡೋಸು, ಇನ್ 2 days ಒಂದು ಡೋಸ್ ಆ ತರ ಕೊಟ್ರು. ಆಮೇಲೆ ಮತ್ತೆ 1.5 ಮಂತ್ ಬಿಟ್ಟು ಬರಕ್ ಹೇಳಿದ್ರು. ಅವಾಗ 1.5 ಮಂತ್ ಬಿಟ್ಟು ಹೋದಾಗ ಅವಾಗ ನಾರ್ಮಲ್ ಆಗಿತ್ತು. ಅವಾಗ ಒಂದು 2 ಅಥವಾ 3 ರೇಂಜ್ ಅಲ್ಲಿ ಬಂದಿತ್ತು. ಸೊ ಥೈರಾಯ್ಡ್ ನಾರ್ಮಲ್ ಆಗಿತ್ತು. ಸೊ ಒಂದು 3 to 4 months ಪೀರಿಯಡ್ ಅಲ್ಲಿ ನನ್ನ ಥೈರಾಯ್ಡ್ ನಾರ್ಮಲ್ ಆಯ್ತು. ಸೊ ಅವಾಗ ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ ರಿಸಲ್ಟ್ ಕರೆಕ್ಟ್ ಆಗಿತ್ತಲ್ಲ, ಅವಾಗ ಡಾಕ್ಟರ್ ಹೇಳಿದ್ರು ಇವಾಗ ಥೈರಾಯ್ಡ್ ನಾರ್ಮಲ್ ಇದೆ, ಸೊ ನೀವ್ ಇವಾಗ ಬೇಬಿ ಪ್ಲಾನ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಚೇಂಜ್ ಮಾಡ್ಕೊಂಡಿದ್ದಕ್ಕೇನೆ ನಾನು ಕನ್ಸೀವ್ ಆಗೋದಕ್ಕೆ ಸಾಧ್ಯ ಆಗಿದ್ದು, ಥೈರಾಯ್ಡ್ ಇದ್ರೂನು. ನಾನೇನ್ ಮಾಡಿದೆ ಅಂದ್ರೆ, ಈ 3-4 ಮಂತ್ಸ್ ಏನ್ ಟೈಮ್ ಇತ್ತೋ ಅದ್ರಲ್ಲಿ ನಾನು ಯಾವ ತರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡೆ ಗೊತ್ತಾ. ಇವಾಗ ನಾನು ಆಫೀಸ್ಗೆ ಹೋಗ್ತಿದ್ದೆ, ಎವ್ರಿ ಡೇ ಆಫೀಸ್ಗೆ ಹೋಗ್ಬೇಕಿತ್ತು. ಬಟ್ ನಾನು ಎಷ್ಟು ಡಿಸಿಪ್ಲಿನ್ ಆಗಿ ನಾನು ಪ್ರಾಪರ್ ಲೈಫ್ ಸ್ಟೈಲ್ ನ ಫಾಲೋ ಮಾಡಿದೀನಿ ಅಂತ ಹೇಳಿದ್ರೆ, ನಾನು ಫಾಲೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹೆಲ್ದಿ ಫುಡ್ ಅಂತ ಹೇಳಿದ್ರೆ ಬರೀ ಮನೆ ಫುಡ್ ಅಷ್ಟೇ. 3 months ನಾನು ಹೊರಗಡೆ ಏನು ತಿಂದಿಲ್ಲ, ಡೀಪ್ ಫ್ರೈ ಐಟಮ್ಸ್ ತಿಂದಿಲ್ಲ. ಸ್ಪ್ರೌಟ್ಸ್ ತಿನ್ನೋದಂತೆ, ಮತ್ತೆ ಕಾಳು, ಪಲ್ಯಗಳು, ಮತ್ತೆ ಚಿಕನ್ನು, ಇಲ್ಲ ಪನ್ನೀರು, ಇದು ಎವ್ರಿ ಡೇ ಒಂದೊಂದು ಫ್ರೂಟ್ಸು, ಡ್ರೈ ಫ್ರೂಟ್ಸು, ಈ ಥರದ್ದೆಲ್ಲ ಅಭ್ಯಾಸ ಮಾಡ್ಕೊಂಡೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಸ್ವಲ್ಪ ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಎಕ್ಸಸೈಸೋ ಇಲ್ಲ ವಾಕಿಂಗೋ ಏನಾದರೂ ಇರಬೇಕು. ಬಟ್ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಂದು ಮಾರ್ನಿಂಗ್ 8 o'clock ಲಾಗಿನ್ ಇದ್ದಿದ್ದು. ಸೊ ನಾನು 6 ಗಂಟೆಗೆ ಎದ್ದು ತಿಂಡಿ ಅಡಿಗೆ ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೇಕಿತ್ತು. ವಾಪಸ್ 5ಗೆ 5:45 6 ಗಂಟೆ ಆಗ್ತಿತ್ತು.
ಅವಾಗ ಬಂದು ನಾನು ಜಸ್ಟ್ ಮುಖ ತೊಳ್ಕೊಂಡು ಓಡೋಗ್ತಿದ್ದೆ ವಾಕಿಂಗಿಗೆ, ಗೊತ್ತಾ. ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡೋದಕ್ಕಿಂತ ವಾಕಿಂಗ್ ಸ್ವಲ್ಪ ಇಷ್ಟ. ಮತ್ತೆ ನಾನೇನು ತುಂಬಾ ದಪ್ಪ ಇರ್ಲಿಲ್ಲ, ಅವಾಗ ಸಣ್ಣನೇ ಇದ್ದೆ. ಸೊ ವಾಕಿಂಗ್ ಇಸ್ ಮೋರ್ ದೆನ್ ಎನಫ್ ಅಂತ ನಾನು ವಾಕಿಂಗ್ ಹೋಗ್ತಿದ್ದೆ. ಸೊ 6 ಗಂಟೆಗೆ ಹೋಗಿ 6:45 ವಾಕಿಂಗ್ ಮಾಡ್ಕೊಂಡ್ ಬರ್ತಿದ್ದೆ. ಎವ್ರಿ ಡೇ 45 ಮಿನಿಟ್ಸ್ ವಾಕ್ ಮಾಡ್ತಿದ್ದೆ. ಅದೇ ನಾನು ಹೇಳಿರೋ ತರ ಫಾಸ್ಟ್ ವಾಕ್ ಮಾಡ್ಬೇಕು. ಸೊ ಇದೆರಡು ಆಯ್ತಾ. ನೆಕ್ಸ್ಟ್ 3ನೇದು ಬಂದು ನಾನು ಅದಕ್ಕೆ ಮುಂಚೆ ಕೂಡ ನಾನು ಒಮೆಗಾ 3ದು ಕ್ಯಾಪ್ಸಲ್ಸ್ ತಗೊಂತಾ ಇದ್ದೆ, ಫಿಶ್ ಕ್ಯಾಪ್ಸಲ್ಸು. ಅದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ, ನಿಮ್ಗೆ ಯಾರು ಬೇಕಾದ್ರೂ ತಗೋಬಹುದು. ಸೊ ನಾನು ಇವಾಗ್ಲೂ ಕೂಡ ಅದನ್ನ ತಗೊಂತೀನಿ. ಸೊ ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ನೀವು ಯಾವ್ಯಾವ್ದೋ ಬ್ರ್ಯಾಂಡ್ನ ತಗೊಳಕ್ ಹೋಗ್ಬೇಡಿ. ನಾನು ತಗೊಂತಿದ್ದು ವಾವ್ ಬ್ರ್ಯಾಂಡು. ಆಕ್ಚುಲಿ ಆ ಫಿಶ್ ಕ್ಯಾಪ್ಸಲ್ಸ್ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಇದೆ, ಅದು ನಂಗೆ ಕ್ಲೀನಾಗಿ ನೆನಪಿಲ್ಲ, ಮರ್ತೋಗಿದೆ. ಆ ಕ್ರೈಟೀರಿಯಾಸು ಮ್ಯಾಚ್ ಆಗಬೇಕು, ಅವಾಗ ಗುಡ್ ಕ್ವಾಲಿಟಿ ಆಫ್ ಫಿಶ್ ಕ್ಯಾಪ್ಸಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅದು ನಿಮ್ಗೆ ತಗೊಂಡ್ರೆ ಹೆಲ್ತ್ಗೆ ಒಳ್ಳೇದು. ಆ ಕ್ರೈಟೀರಿಯಾ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ತಗೊಂಡ್ರು ಕೂಡ ವೇಸ್ಟ್ ಆಗುತ್ತೆ. ಸೊ ಹೆಲ್ತ್ ಅಷ್ಟು ಬೆನಿಫಿಟ್ಸ್ ಇರಲ್ಲ. ಕೆಲವರು ಏನ್ ಮಾಡ್ತಾರೆ, ಕಮ್ಮಿ ದುಡ್ಡಿಗೆ ಬರುತ್ತೆ ಅಂತ ತಗೊಂತಾರೆ, ಆ ತರ ಮಾಡಕ್ ಹೋಗ್ಬಿಡಿ. ಅದ್ರ ಜೊತೆಗೆ ನಾನೇನ್ ಮಾಡಿದೆ, ಫೋಲಿಕ್ ಆಸಿಡ್ ಬರುತ್ತೆ, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಬರುತ್ತೆ. ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಒಂದು 3 ಮಂತ್ಸ್ ಮುಂಚೆ ಫೋಲಿಕ್ ಆಸಿಡ್ನ ತಗೊಂಡ್ರೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು ಕೂಡ ಈ ಫೋಲಿಕ್ ಆಸಿಡ್ ತಗೊಳ್ಳಿ ಅಂತ ಕೊಡ್ತಾರೆ. ನಾನು ಏನು ಕನ್ಸಲ್ಟ್ ಮಾಡಿರ್ಲಿಲ್ಲ, ಬಟ್ ಒಂದು ಶೀಟ್ ಬರುತ್ತೆ ಯೆಲ್ಲೋ ಕಲರ್ ಫೋಲಿಕ್ ಆಸಿಡ್ದು, ಅದನ್ನ ತಗೊಂತಿದ್ದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕೂಡ ನಾನು ಹೇಳ್ದೆ ಈ ತರ ತಗೊಂತಿದ್ದೀನಿ ಇದೆರಡು ಟ್ಯಾಬ್ಲೆಟ್ ಅಂತ. ಓಕೆ ಅಂತ ಹೇಳಿದ್ರು ಅವರು. ಸೊ ಇದು ಸೇಫ್, ತಗೋಬಹುದು. ಸೊ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಮೇನ್ ಇಂಪಾರ್ಟೆಂಟು ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್, ಲೈಕ್ ಫರ್ಟಿಲಿಟಿ ಬೂಸ್ಟ್ ಮಾಡೋದಕ್ಕೆ. ಅಂದ್ರೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಸೀಡ್ಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ತುಂಬಾ ಒಳ್ಳೇದು. ಸೊ ಇದನ್ನ ತಗೊಂತಾ ಇದ್ದೆ, ಎವ್ರಿಡೇ ತಿಂತಿದ್ದೆ. ಇನ್ ಕೇಸ್ ಆ ತರ ಬೋರ್ ಆಯ್ತು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಎಲ್ಲದನ್ನು ಹಾಕ್ಬಿಟ್ಟು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತರ ಮಾಡ್ಬಿಟ್ಟು ಡೈಲಿ ಒಂದೊಂದು ಲಡ್ಡು ತಿಂತಾ ಇದ್ದೆ. ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೀಡ್ಸ್ನೆಲ್ಲ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಫರ್ಟಿಲಿಟಿ ಬೂಸ್ಟ್ ಮಾಡೋದಕ್ಕೆ. ಅದ್ರ ಜೊತೆಗೆ ನಾನು ಎವ್ರಿ ಡೇ ಚಿಯಾ ಸೀಡ್ಸ್ನ ತಗೊಂತಿದ್ದೆ. 1 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ನಾನು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಖಾಲಿ ಹೊಟ್ಟೆನಲ್ಲಿ ಕುಡ್ದೋಗ್ತಿದ್ದೆ. ಚಿಯಾ ಸೀಡ್ಸು ಅಷ್ಟೇನೆ, ನಾನು ಪ್ರೀವಿಯಸ್ಲಿ ಕೂಡ ಹೇಳಿದ್ದೀನಿ, ಸಿಕ್ಕಾಪಟ್ಟೆ ಒಳ್ಳೇದು. ಸೊ ಇವಾಗ್ಲೂ ಕೂಡ ನಾನು ರೆಗ್ಯುಲರ್ ಆಗಿ ಚಿಯಾ ಸೀಡ್ಸ್ನ ತಗೊಂತೀನಿ. ಸೊ ನೀವು ಕೂಡ ಚಿಯಾ ಸೀಡ್ಸ್ನ ತಗೊಳ್ಳಿ, ಸಿಕ್ಕಾಪಟ್ಟೆ ಒಳ್ಳೇದು. ಕನ್ಸೀವ್ ಆಗ್ಬೇಕಂತ ಏನಿಲ್ಲ, ನಾರ್ಮಲ್ ಯಾರಿದ್ರು ಕೂಡ ತಗೋಬಹುದು, ಸಖತ್ ಒಳ್ಳೇದಿದೆ. ನಾನು ಚೇಂಜ್ ಮಾಡ್ಕೊಂಡಿದ್ದು ಈ 5 ಲೈಫ್ ಸ್ಟೈಲು. ಇಷ್ಟೇ ನಾನು ಮಾಡಿದ್ದು. ಇಷ್ಟು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡೆ. ಫಸ್ಟ್ ಮಂತು ಸೆಕೆಂಡ್ ಮಂತು ಕರೆಕ್ಟ್ ಡೇಟ್ಗೆ ಪೀರಿಯಡ್ಸ್ ಆಯ್ತು, 30 ಡೇಸ್ಗೆ. 3rd ಮಂತೇನೆ ನಾನು ಕನ್ಸೀವ್ ಆದೆ, 3rd ಮಂತೇನೆ. ಸೊ ನನ್ಗೆ ಎಷ್ಟು ಆಶ್ಚರ್ಯ ಅಂತ ಅನ್ನಿಸ್ತು ಅಂದ್ರೆ, ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಂಡ್ರೆ ಯಪ್ಪ ಎಷ್ಟು ಮಿರಾಕಲ್ ಆಗುತ್ತೆ ಅಂತ ಅನ್ನಿಸ್ತು. ಅವಾಗ ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಸ್ವಲ್ಪ ಲೇಜಿ ಆಗೋದು, ಬಂದು ಲೇಟ್ ಆಗುತ್ತೆ, ಟೈಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಸುಮ್ಮನಿರ್ತಿದ್ದೆ. ಬಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದು ಜಸ್ಟ್ 3 ಮಂತ್ಸಲ್ಲೇ ನಾನು ಕನ್ಸೀವ್ ಆಗ್ಬಿಟ್ಟೆ. ಥೈರಾಯ್ಡ್ ಇದ್ರೆ, PCOS ಇದ್ರೆ ಮಕ್ಳಾಗಲ್ಲ ಅಂತಾರೆ, ಮಕ್ಳಾಗೋದ್ ಕಷ್ಟ ಅಂತಾರೆ. ಸೊ ನಾನೇನ್ ಹೇಳೋದಂತ ಹೇಳಿದ್ರೆ, ನೀವ್ ಯಾರಾದ್ರೂ ಈ ತರ ಕನ್ಸೀವ್ ಆಗಕ್ ಟ್ರೈ ಮಾಡ್ತಿದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಇಟ್ಸ್ ಎ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಮಗು ಆಗೋದಕ್ಕೆ ಇರ್ಬೋದು, ಇಲ್ಲ ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ನಿಮ್ಗೆ ತುಂಬಾನೇ ಒಳ್ಳೇದು ಈ ತರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ. ಎಷ್ಟೋ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಔಟ್ಸೈಡ್ ಫುಡ್ ನ ಅವಾಯ್ಡ್ ಮಾಡಿ, ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನಿ ಹೇಳಿ. ಕಂಪ್ಲೀಟ್ ಆಗಿ ಎಲ್ಲ ಬಿಟ್ಬಿಡ್ಬೇಕಂತ ಹೇಳಲ್ಲ, ನಾನು ಮೊದ್ಲಿಂದಾನು ಅದನ್ನ ಹೇಳಿರೋದು. ಈಗ ಹಬ್ಬಗಳಲ್ಲಿ ಬಂದ್ರೆ ಚೆನ್ನಾಗಿ ಊಟ ಮಾಡ್ತೀವಿ, ಹೊರಗಡೆ ಎಲ್ಲಾದ್ರೂ ಹೋದಾಗ ಅದನ್ನು ತಿಂತೀವಿ, ಬಟ್ ವಾಪಸ್ ಮನೆಗೆ ಬಂದ್ಮೇಲೆ ನಾರ್ಮಲ್ ನಮ್ ರೂಟೀನ್ ಫಾಲೋ ಮಾಡೋದು ತುಂಬಾನೇ ಒಳ್ಳೇದು. ಎಸ್ಪೆಷಲಿ ನಾನು ನ್ಯೂಲಿ ಮ್ಯಾರಿಡ್ ಅಥವಾ ಹೊಸ್ದಾಗಿ ಮದುವೆ ಆಗೋರಿಗೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ತುಂಬಾ ಪ್ಲಾನ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗಿರೋ ಜನರೇಷನ್ ಅಲ್ಲಿ, ಇವಾಗಿರೋ ಲೈಫ್ ಸ್ಟೈಲ್, ಈಗಿರೋ ಸಿಚುವೇಶನ್ ಅಲ್ಲಿ ಮಕ್ಳಾಗೋದು ತುಂಬಾನೇ ಕಷ್ಟ ಇದೆ. 10 ಜನದಲ್ಲಿ ಒಬ್ರಿಗೋ ಇಬ್ರಿಗೋ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಅವ್ರು ಪ್ಲಾನ್ ಮಾಡಿದ ತಕ್ಷಣ ಮಕ್ಳಾಗ್ತಿದೆ. ಇನ್ನು 7-8 ಜನಕ್ಕೆ ಮಕ್ಳಾಗೋದು ತುಂಬಾ ಕಷ್ಟ ಆಗ್ತಿದೆ. ಸೊ ಆದಷ್ಟು ತುಂಬಾ ಬೇಗನೆ ಪ್ಲಾನ್ ಮಾಡ್ಕೊಳ್ಳಿ. ಕೆಲವ್ರಿಗಿರುತ್ತೆ, ಅಯ್ಯೋ ಮದ್ವೆ ಆದ ತಕ್ಷಣ ಮಕ್ಳು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಿನ ನಾವು ಗಂಡ ಹೆಂಡತಿ ಎಂಜಾಯ್ ಮಾಡ್ಬೇಕು, ಹೊರಗಡೆ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ಸುತ್ತಬೇಕು, ಈ ತರ ಎಲ್ಲ ಇರುತ್ತೆ. ಬಟ್ ನಂಗೆ ಇವಾಗ ಅನ್ಸುತ್ತೆ 2 ಇಯರ್ಸ್ ಪ್ಲಾನ್ ಮಾಡಿದ್ದು ತುಂಬಾ ಲಾಂಗ್ ಅನಿಸ್ತು. ಅಷ್ಟೊಂದು ಪ್ಲಾನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಇರುತ್ತಲ್ವಾ ಈ ತರ ಲೈಫ್ ಎಂಜಾಯ್ ಮಾಡ್ಬೇಕು, ಹಿಂಗಿರ್ಬೇಕಂತ. ಮ್ಯಾಕ್ಸಿಮಮ್ ಒಂದು 6 ಮಂತ್ಸ್ ಪ್ಲಾನ್ ಮಾಡ್ಕೊಳ್ಳಿ ಸಾಕು. 6 ಮಂತ್ಸ್ ಅಲ್ಲಿ ನಿಮ್ಗೆ ಏನ್ ಸುತ್ತಬೇಕು, ತಿರ್ಗಾಡ್ಬೇಕು, ಅದನ್ನೆಲ್ಲ ಮಾಡ್ಕೊಳ್ಳಿ. 6 ಮಂತ್ಸ್ ಆದ್ಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ತುಂಬಾ 1 ವರ್ಷ 2 ವರ್ಷ ಎಲ್ಲ
ತುಂಬ ಡಿಲೇ ಮಾಡ್ಕೊಳ್ಳೋದು ದಟ್ ಈಸ್ ನಾಟ್ ಎ ರೈಟ್ ಚಾಯ್ಸ್ ಅಂತ ಅನ್ಸುತ್ತೆ ನನ್ನ ಸಜೆಷನ್. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇದನ್ನ ಹೇಳ್ತಿದ್ದೀನಿ. ಮದುವೆ ಆಗಿರೋರು ಅಂತ ಅಲ್ಲ, ಇವನ್ ಅನ್ಮ್ಯಾರಿಡ್ ಕೂಡ, ಎಸ್ಪೆಷಲಿ ಹುಡುಗಿರು ಈ ಥರ ಪೀರಿಯಡ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಭಯ ಪಡೋ ಅವಶ್ಯಕತೆ ಇಲ್ಲ, ಅವ್ರೇನೋ ಹೇಳ್ತಾರೆ ಇವ್ರೇನೋ ಹೇಳ್ತಾರೆ ಅಂತ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಥೈರಾಯ್ಡ್ ಇದ್ರು PCOS ಇದ್ರು ಏನಿದ್ರು ಮಕ್ಕಳಾಗುತ್ತೆ. ಇವಾಗ ನನಗೂ ಆಗಿಲ್ವಾ, ನಾನು ಯಾವ ಥರ ಅಂತ ಹೇಳಿದ್ರೆ, ನಾನು ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಗುರಿ ಇಟ್ಕೊಂಡಿದ್ದೀನಿ ಅಂದರೆ ತಲೆಗೆ ಬಂದ್ಬಿಟ್ರೆ ನಾನು ಮಾಡೇ ಮಾಡ್ತೀನಿ. ಆ ಥರ ಒಂಥರ ಹಠಮಾರಿ ಹೆಣ್ಣು ನಾನು. ಸೊ ಹಂಗಾಗಿ ನಾನು ಇದನ್ನೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಈಗ ಥೈರಾಯ್ಡ್ PCOS ಇದ್ರು ನಂಗೆ ನ್ಯಾಚುರಲ್ ಆಗಿ ಮಗು ಆಯಿತು. ನಾನು ಸಂಜೆ ಇಬ್ಬರೇ ಇದ್ಕೊಂಡೆ ಮಗು ನೋಡ್ಕೊಂಡು ನಾವೇ ಬಾಣಂತನ ಮಾಡ್ಕೊಂಡ್ವಿ. ಮತ್ತೆ ಇವಾಗ ಮನೇಲೆ ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಿರಂಗೆ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತೀನಿ. ಸೊ ಈಚೆ ಹೋಗ್ಬೇಕಾ, ತಿಂತೀವಿ, ಎಂಜಾಯ್ ಮಾಡ್ತೀವಿ, ಎಲ್ಲ ಥರ ಮಾಡಬೇಕು. ಸೊ ಡಿಸಿಪ್ಲಿನ್ ಇರ್ಬೇಕಷ್ಟೇನೆ. ನಾನು ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ ಅನ್ನೋದೊಂದು ತಲೆಯಲ್ಲಿ ಇದ್ರೆ ಯೋಚನೆ ಡೆಫಿನೆಟ್ಲಿ ಎಲ್ಲ ಆಗುತ್ತೆ. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಹೇಳಿದ್ದನ್ನ ಫಾಲೋ ಮಾಡಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಿಮ್ಗೆ ಯೂಸ್ ಆಗೋಂಥ ಕಂಟೆಂಟ್ ಯಾವುದಾದ್ರೂ ಇರ್ಬೋದು. ಸೊ ನೋಡಿ, ತುಂಬ ಜನ ಕೇಳ್ತಾನೆ ಇದ್ರಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಭಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.